ಮನೆಯೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಿಟ್ಟು ಏನೂ ಇಲ್ಲ. ನನ್ನ ಪಾಕೆಟ್ ಒಳಗೆ 10 ರೂಪಾಯಿಗಿನ್ನ ಜಾಸ್ತಿ ರೊಕ್ಕ ಇಲ್ಲ. ಅವಾಗ ನನಗೇನೋ ಒಂದು ರುಚಿಯಾಗಿ ತಿನ್ಬೇಕಂತ ಅನ್ಸುತ್ತೆ. ನಾನೇನು ಮಾಡ್ತೀನಿ, ಹುಡ್ಕೊಂತ ಹೋಗಿ 10 ರೂಪಾಯಿ ಒಳಗೆ ಏನು ಸಿಗುತ್ತಲ್ಲ ಆ ತರಕಾರಿನ ತೊಗೊಂಡು ಬರ್ಬೇಕಂತ ಡಿಸೈಡ್ ಮಾಡ್ಕೊಂಡಾಗ ನನಗೆ ಸಿಕ್ಕಿದ್ದು ಈ ಚಿಕ್ಕದಾದ ಕುಂಬಳಕಾಯಿ. ಅದನ್ನು ತೊಗೊಂಡು ಬಂದು ಪೀಸಾಗಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದ್ರ ಭಾಳ ಕಷ್ಟ ಆಯ್ತು ನನಗೆ ಕಟ್ ಮಾಡ್ಲಿಕ್ಕೆ. ಹಂಗೂ ಹಿಂಗೂ ಅದನ್ನು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಆಮೇಲೆ ನನಗೆ ನೆನಪಾಗಿದ್ದ ಫಸ್ಟ್ ಹತ್ತಿರದ ಹೊರಗಿನ ಸ್ಕಿನ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕು ಅಂತಂದು ಹೇಳಿ, ಆಮೇಲೆ ಸ್ಮಾಲ್ ಪೀಸಸ್ ಕಟ್ ಮಾಡಿ ಆದಮೇಲೆ ನಾನು ರಿಮೂವ್ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಸೀಡ್ಸ್ ಇದ್ವು, ಅದನ್ನು ರಿಮೂವ್ ಮಾಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಆಮೇಲೆ ಒಂದು 3 ರಿಂದ 4 ಬೆಳ್ಳುಳ್ಳಿ ಪೀಸ್ ತೊಗೊಂಡು ಅವನು ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಯಾನ್ ಒಳಗೆ ಆಯಿಲ್ ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು ಇದನ್ನು ಹಾಕಿ ಸ್ವಲ್ಪ ಏನಂತಂದ್ರೆ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಇಲ್ಲಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊತೀನಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಈರುಳ್ಳಿಯನ್ನು ಅದ್ರೊಳಗೆ ಆ್ಯಡ್ ಮಾಡ್ತೀನಿ. ಇವಾಗ ಏನು ಮಾಡ್ಬೇಕಂದ್ರೆ ನಾವು ಈರುಳ್ಳಿ ಫುಲ್ ಅಂದ್ರೆ ಒಂಥರ ಮೆತ್ತಗೆ ಆಗ್ಬೇಕು, ಆಮೇಲೆ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾನು ಏನು ಮಾಡ್ಬೇಕಂದ್ರೆ ಎಣ್ಣೆಯೊಳಗೆ ಫ್ರೈ ಮಾಡಬೇಕು. ಆಮೇಲೆ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಉಪ್ಪು ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕ್ಬೋದು. ಆಮೇಲೆ ಇದನ್ನು ಸ್ವಲ್ಪ ಏನಂತಂದ್ರೆ ಮಿಕ್ಸ್ ಮಾಡ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಮಸಾಲೆ ಖಾರ. ಈ ಮಸಾಲೆ ಖಾರನೂ ಮನೆಯೊಳಗಿಂದ ನಾನು ಎಕ್ಸ್ಟ್ರಾ ಹೊರಗಿಂದ ಯಾವ ಮಸಾಲನೂ ಅಡುಗೆಗೆ ಯೂಸ್ ಮಾಡೋಂಗಿಲ್ಲ. ಆಮೇಲೆ ಮೇನ್ ಏನಂದ್ರೆ ಹಾಕಿರೋ ಖಾರ ಎಣ್ಣೆಯೊಳಗೆ ಮಿಕ್ಸ್ ಆಗಬೇಕು. ಸೊ ದ್ಯಾಟ್ ಏನಂತಂದ್ರೆ ಅದರ ಫ್ಲೇವರ್ ಇನ್ನೂ ಚಲೋ ಬರ್ತೈತಿ. ಆಮೇಲೆ ಪಂಪ್ಕಿನ್ ಕಟ್ ಮಾಡಿರೋ ಪೀಸಸನ್ನು ಆ್ಯಡ್ ಮಾಡ್ಕೊಂಡು ಆಮೇಲೆ ಅದು ಬಾಯ್ಲ್ ಆಗೋಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಏನಂತಂದ್ರೆ ಬಾಯ್ಲ್ ಆದಮೇಲೆ ಹಿಂಗನ್ನು ನಾನು ಆ್ಯಡ್ ಮಾಡ್ತೀನಿ ಅದಕ್ಕೆ ಮೇಲೆ, ಸೊ ದ್ಯಾಟ್ ನನಗೆ ಇನ್ನೂ ಸ್ವಲ್ಪ ಟೇಸ್ಟ್ ಸಿಗಲಿ ಅಂತ. ಆಮೇಲೆ ಇದನ್ನು ರೆಡಿ ಆದಮೇಲೆ ನೀವು ರೈಸ್ ಜೊತೆಗೆ, ಚಪಾತಿ ಇಲ್ಲ ರೊಟ್ಟಿ ಜೊತೆನೂ ತಿನ್ಬೋದು.